ವಿಶ್ವಭಾರತಿ ಚಾನೆಲ್ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ. ಇತಿಹಾಸ ಪ್ರಸಿದ್ಧ ದೇವನಹಳ್ಳಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ತೆರಿಗೆ ಸಂಗ್ರಹ, ಆದಾಯ, ಖರ್ಚು ವೆಚ್ಚ ಹೀಗೆ ಎಲ್ಲಾ ವಿಚಾರಗಳಲ್ಲಿ ರಾಜ್ಯಕ್ಕೆ ಮಾದರಿ. ಹೈ ಪ್ರೊಫೈಲ್ನಲ್ಲಿ ಕೋಟ್ಯಾಂತರ ವೆಚ್ಚದಲ್ಲಿ ಎಲ್ಲಾ ಸೌಲಭ್ಯಗಳನ್ನೊಳಗೊಂಡ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊಂದಿಕೊಂಡಂತಿರೋ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಅನೇಕ ಮೊದಲುಗಳನ್ನು ತನ್ನ ಹೆಸರಿಗೆ ಬರೆದುಕೊಂಡಿದೆ. ಏನಪ್ಪ ಗ್ರಾಮ ಪಂಚಾಯಿತಿ ಕಟ್ಟಡವೇ ಇಷ್ಟೊಂದು ಹೈಟೆಕ್ ಆಗಿ ಸಖತ್ ಗ್ರ್ಯಾಂಡ್ ಆಗಿ ಮತ್ತು ಬ್ರ್ಯಾಂಡ್ ಆಗಿದೆ ಎನ್ನುವುದರ ಬಗ್ಗೆ ಕಟ್ಟಡವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಗಣ್ಯರು ಮತ್ತು ಅಧಿಕಾರಿಗಳು ಏನು ಹೇಳ್ತಾರೋ ಬನ್ನಿ ಕೇಳೋಣ. ಮಹಾತ್ಮ ಗಾಂಧಿಯವರ ಕನಸು ನನಸು ಮಾಡಿದ್ದಾರೆ. ಗಾಂಧೀಜಿಯವರ ಹೋರಾಟ ಹಳ್ಳಿಗಳು ಯಾವತ್ತು ಅಭಿವೃದ್ಧಿ ಆಗ್ತದೆ, ಹಾಗಾಗಿ ಈ ದೇಶ ರಾಮರಾಜ್ಯ ಆಗ್ತದೆ ಅಂತ ಹೇಳಿದರು. ಆ ಕೆಲಸವನ್ನು ಶಿಸ್ತುಬದ್ಧವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಒಟ್ಟಾರೆ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಣ್ಣೇಶ್ವರ ಪಂಚಾಯತಿ ಮೊದಲನೇದಂಥ ಕೀರ್ತಿ ಕೂಡ ಪಡೆದಿದ್ದಾರೆ. ಇಂಥ ಕೆಲಸವನ್ನು ಮಾಡಿದರೆ ಪ್ರತಿ ಪಂಚಾಯತಿಯವರು ಕೂಡ ಗಾಂಧೀಜಿಯವರು ಹೇಳಿದಂತೆ ಇದು ನನಸಾಗ್ತದೆ, ರಾಮರಾಜ್ಯವಾಗ್ತದೆ. ಆ ದಿಸೆಯಲ್ಲಿ ಗುಣಮಟ್ಟದ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವರಿಗೆ ವಿಶೇಷವಾದ ಅನುದಾನ ಏರ್ಪೋರ್ಟಿಂದ ಬರೋದರಿಂದ ಇಷ್ಟೊಂದು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಯಿತು. ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅದನ್ನೇ ಮುಂದುವರಿಸ್ಕೊಂಡು ಕೆಲವು ವಿಷಯಗಳು ಇಲ್ಲಿ ಸೈಟ್ಗಳು, ಮನೆಗಳು ಪ್ರಾಬ್ಲಮ್ ಹೇಳಿದ್ದಾರೆ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲ. ಅದನ್ನು ನಾನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಅಧ್ಯಕ್ಷರು, ತಹಸೀಲ್ದಾರು ಮತ್ತು ಇಒ ಕೂಡ ಅದನ್ನು ಹೇಳಿದ್ದೇನೆ. ಈಗಾಗಲೇ ಬೆಂಗಳೂರು ಉತ್ತರ ಜಿಲ್ಲೆ ಮಾದರಿಯಾಗಿದೆ. ಕೋಡಲ್ಲಿ ಕೃಷ್ಣಬೈರೇಗೌಡರು ಸಕ್ರಿಯವಾಗಿ ಪಾತ್ರ ಮಾಡಿ ಇಡೀ ರಾಜ್ಯದಲ್ಲಿ ರೈತರ ಜಮೀನಿಗೆ ಅವರ ಹಕ್ಕನ್ನು ಕೊಡುವಂಥದ್ರಲ್ಲಿ 40-50 ವರ್ಷದಿಂದ ಇದ್ದಂಥವನ್ನೆಲ್ಲ ಇವತ್ತು ಹೊಸ ಒಂದು ಚಿಂತನೆಯನ್ನು ಮಾಡಿ ಇನ್ನು 1 ವರ್ಷದೊಳಗಡೆ ಕರ್ನಾಟಕ ರಾಜ್ಯರು ಎಲ್ಲ ರೈತರ ಮನೆ ಬಾಗಿಲಿಗೆ ಅವರ ಪೋಡಿ ಸರ್ಟಿಫಿಕೇಟ್ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಗ್ರ ಅಭಿವೃದ್ಧಿ ಕ್ರಿಯಾ ಯೋಜನೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನಿಧಿಯಡಿ ನಾವು ವಿವಿಧ ಕ್ರಿಯಾ ಯೋಜನೆಗಳಡಿಯಲ್ಲಿ ಸುಮಾರು ಒಂದು 6 ಕಟ್ಟಡಗಳನ್ನ ನಾವು ಈ ದಿನ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಈ ಹಿಂದೆ 2023-24 ಡಿಸೆಂಬರಲ್ಲಿ ಮಾನ್ಯ ಶಾಸಕರೇ KH ಮುನಿಯಪ್ಪ ಸರ್ ಶಾಸಕರೇ ಆಗಮಿಸಿ ಇದೇ ಒಂದು ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿ ನಮಗೆಲ್ಲ ಒಂದು ಇದು ಕೊಟ್ಟಿದ್ದು, ಬೇಗ ಒಂದು ಕಟ್ಟಡಗಳನ್ನೆಲ್ಲ ಮುಗಿಸಿ ಅಂತ. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯಗಳು ಎಲ್ಲ ಒಂದು ಸಮರೋಪಾದಿಯಲ್ಲಿ ನಾವು ಗುಣಮಟ್ಟದಲ್ಲಿ ಯಾವುದೇ ಒಂದು ಲೋಪವನ್ನು ಮಾಡದೆ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಇದನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 6 ವಿವಿಧ ಕಟ್ಟಡಗಳನ್ನ ಸುಮಾರು 6,74,80,000 ಅಂದಾಜು ವೆಚ್ಚದಲ್ಲಿ ನಾವಿವತ್ತು ನಿರ್ಮಾಣ ಮಾಡಿದ್ದೀವಿ. ಈ ದಿನ ನಾವೆಲ್ಲ ಇರೋದು ಒಂದು ಗ್ರಾಮಸೌಧ. ಇದೊಂದು ವಿನೂತನವಾದಂಥ ಕಟ್ಟಡ. ನಮ್ಮ ಗ್ರಾಮ ಪಂಚಾಯಿತಿಗೆ ಸಾರ್ವಜನಿಕರ ಅಹವಾಲು ಅಥವಾ ಸಾರ್ವಜನಿಕ ಅರ್ಜಿಗಳು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಈ ಹಿಂದೆ ಇದ್ದಂಥ ಕಟ್ಟಡ ಚಿಕ್ಕದಾಗಿದ್ದರಿಂದ ಈಗ ಒಂದು ನೂತನ ಕಟ್ಟಡ ನಾವು ನಿರ್ಮಾಣ ಮಾಡಿ ಒಂದು ಸುಸಜ್ಜಿತವಾಗಿ ನಾವು ನಿರ್ಮಾಣ ಮಾಡಿದ್ದೀವಿ. ಈ ಒಂದು ನಮ್ಮ ನಿರ್ಮಿತಿ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅನುಷ್ಠಾನ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯಗಳು ಇದಕ್ಕೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಬೇಗ ಒಂದು ಕಟ್ಟಡ ಕಾರ್ಯಕ್ರಮ ಮುಗಿಯೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ಒಂದು ಕಾರ್ಯಕ್ರಮದ ಮುಖೇನ